ಈಗ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕರೆಂಟ್ ಈವೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಮೂಲದಿಂದ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಸಹಿತ ಕೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಅಟ್ಲೀಸ್ಟ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಅಂದರೆ ಈಗ ಕಂಪ್ಯೂಟ್ರಲ್ಲಿ ಯಾವ್ಯಾವ ಡಿವೈಸಸ್ ಇರ್ತವೆ ಮತ್ತು ಕಂಪ್ಯೂಟರ್ ಒಳಗಡೆ ಏನೇನು ಪಾರ್ಟ್ಸ್ ಇದ್ದಾವೆ, ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡ್ರೆ ಭಾಳ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಕಂಪ್ಯೂಟರ್ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ ಏನೇನು ತಿಳ್ಕೊಂಡಿರಬೇಕು, ಯಾವುದೇ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಕ್ಕಂಥ ಒಬ್ಬ ಆಸ್ಪಿರೆಂಟು ಏನೇನು ಕಂಪ್ಯೂಟರ್ ಬಗ್ಗೆ ಬ್ರೀಫಾಗಿ ಆದರೂ ತಿಳ್ಕೊಂಡಿರಬೇಕು ಅಂತ ಇವತ್ತು ನೋಡ್ತಾ ಹೋಗೋಣ. ಓಕೆ, ಬನ್ನಿ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ ಸೆಷನ್. ಇವತ್ತಿನ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಈಗ ನೋಡಿ, ನಾನು ಕಾರ್ ಡ್ರೈವ್ ಮಾಡ್ಕೊಂಬರ್ಬೇಕಾದ್ರೆ ನನ್ನ ಕಣ್ಣುಗಳು ಏನು ಮಾಡ್ತಾಯಿದ್ವು, ನೇರವಾಗಿ ಏನು ಮುಂದೆ ಗಾಡಿ ಬರ್ತಾ ಇದ್ದಾವೆ, ಸೈಡಲ್ಲಿ ಏನು ಬರ್ತಾ ಇದ್ದಾವೆ ಅಂತ ಅಬ್ಸರ್ವ್ ಮಾಡ್ತಾಯಿದ್ದೆ. ಮತ್ತು ಕೈಗಳು ಸ್ಟೇರಿಂಗ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾಯಿದ್ವು ಮತ್ತು ಕಾಲುಗಳು ಕ್ಲಚ್ಚು, ಬ್ರೇಕು, ಆಕ್ಸಲರೇಟರ್ನ ಮ್ಯಾನೇಜ್ ಮಾಡ್ತಾಯಿದ್ವು. ಇಷ್ಟೇ ಅಲ್ಲ, ಕಿವಿಗಳು ಸಹಿತ ಕೆಲಸ ಮಾಡ್ತಾಯಿದ್ವು. ಗಮನಿಸಿ, ಕಿವಿಗಳು ಹಿಂದೆ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದ್ದಾವೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತವೆ. ಸೊ ಇವನ್ನೆಲ್ಲ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬ್ರೈನ್. ಸೊ ಇವೆಲ್ಲ ಕೆಲಸ ಮಾಡೋದಕ್ಕೆ ಬ್ರೈನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಅದೇ ಥರ ಕಂಪ್ಯೂಟ್ರಲ್ಲಿ ಯಾವ ಥರ ಕೆಲಸ ಮಾಡ್ತವೆ, ಯಾವ್ಯಾವ ಯೂನಿಟ್ಸ್ ಇರ್ತವೆ. ಓಕೆ, ಈ ಮೆದುಳು ಯಾವ ಥರ ಕೆಲಸ ಮಾಡ್ತಾ ಇದೆಯೋ ಅದೇ ಥರ ಕಂಪ್ಯೂಟ್ರಲ್ಲಿ ಯಾವ ಒಂದು ಪಾರ್ಟ್ ಕೆಲಸ ಮಾಡುತ್ತೆ, ಅವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದರೆ ಇವತ್ತಿನ ಟಾಪಿಕ್ ಏನು ಅಂದರೆ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದ ಕಂಪ್ಯೂಟರ್ ಅಂತ. ಅಂದರೆ ಕಂಪ್ಯೂಟ್ರಲ್ಲಿ ಏನೇನು ಪಾರ್ಟ್ಸ್ ಇರ್ತವೆ, ಅವು ಯಾವ ಥರ ಫಂಕ್ಷನ್ ಆಗ್ತವೆ, ಮಾನವನ ಮಿದುಳು ಯಾವ ಥರ ಇದೆಯೋ ಅದೇ ಥರ ಕಂಪ್ಯೂಟ್ರಲ್ಲಿ ಯಾವ ಒಂದು ಪಾರ್ಟನ್ನು ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಆ ಎಲ್ಲ ಟಾಪಿಕ್ಗಳನ್ನ, ಆ ಎಲ್ಲ ಒಂದು ಡಿಸ್ಕಷನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ಒಂದೊಂದು ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಟುಡೇಸ್ ಟಾಪಿಕ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದ ಕಂಪ್ಯೂಟರ್ಸ್ ಅಂತ. ಅಂದರೆ ಕಂಪ್ಯೂಟರ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳಿತಾ ಹೋಗೋಣ. ಓಕೆ, ಹಾಗಾದ್ರೆ ಏನೇನು ಟಾಪಿಕ್ನ ಕವರ್ ಮಾಡ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ ಅಂದರೆ, ಮೊದಲು ಡೆಫಿನಿಷನ್ ಆಫ್ ದ ಕಂಪ್ಯೂಟರ್ಸ್, ನೆಕ್ಸ್ಟು ಫೀಚರ್ಸ್ ಆಫ್ ದ ಕಂಪ್ಯೂಟರ್ಸ್, ಅಂದರೆ ಕಂಪ್ಯೂಟರ್ನ ಏನೇನು ಫೀಚರ್ಗಳಿದ್ದಾವೆ. ಅದಾದ ನಂತರ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಂಪ್ಯೂಟರ್ಸ್, ಅಂದರೆ ಕಂಪ್ಯೂಟರ್ ಒಳಗಡೆ ಏನೇನು ಯೂನಿಟ್ಸ್ ಇದ್ದಾವೆ, ಏನೇನು ಪಾರ್ಟ್ಸ್ ಇದ್ದಾವೆ, ಅವು ಯಾವ ಥರ ಕೆಲಸ ಮಾಡ್ತವೆ ಅಂತ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ಕಂಪ್ಯೂಟರ್ ಸಾಫ್ಟ್ವೇರ್ ಬಗ್ಗೆ, ಅಂದರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಇದ್ದಾವೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು ಅಂತ ಕಲಿತಾ ಹೋಗ್ತೀವಿ. ಅದು ನೆಕ್ಸ್ಟು ಆ್ಯಂಡ್ ಲಾಸ್ಟ್ ಟಾಪಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ. ಅಂದರೆ ಯಾವ್ಯಾವ ರೀತಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದ್ದಾವೆ, ಅವುಗಳನ್ನ ಯಾವುದಕ್ಕೆ ಬಳಸ್ತೀವಿ ಅಂತ ನೋಡ್ತಾ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ಒಂದೊಂದು ಟಾಪಿಕ್ನು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಕಂಪ್ಯೂಟರ್ ಅಂದ್ರೆ ಏನು. ಸೊ ಈಗ ನೋಡಿ, ನಾವು ರಾತ್ರಿ ಮಲಗಬೇಕಾದ್ರೂ ಕಂಪ್ಯೂಟರ್ ಮುಟ್ಟೆ ಮಲಗ್ತೀವಿ, ಬೆಳಿಗ್ಗೆ ಹೇಳ್ಬೇಕಾದ್ರೂ ಸಹಿತ ಕಂಪ್ಯೂಟರ್ ಮುಟ್ಟೆ ಹೇಳೋದು, ಹೌದಾ? ಹಾಗಾದ್ರೆ ನಮ್ಮ ಮನೇಲಿ ಎಲ್ಲಿದೆ ಸರ್ ಕಂಪ್ಯೂಟರ್ ಅಂತ ಗಾಬರಿ ಆಗ್ತಾ ಇದ್ದಂಗಿದ್ರಲ್ಲ. ಸೊ ಕಂಪ್ಯೂಟರ್ ಅಂದ್ರೆ ಬೇರೆ ಏನಲ್ಲ, ಮೊಬೈಲ್ ಕೂಡ ಒಂದು ಕಂಪ್ಯೂಟ್ರೇ. ಸೊ ಅದೇ ತರ, ಸೊ ಇಲ್ಲಿದೆ ನೋಡಿ, ಇದು ಲ್ಯಾಪ್ಟಾಪ್ ಕೂಡ ಒಂದು ಕಂಪ್ಯೂಟರ್. ಓಕೆ, ಈ ಕಂಪ್ಯೂಟರ್ಗೆ ಏನೇನು ಕನೆಕ್ಟ್ ಆಗಿದೆ, ಇಲ್ಲಿ ನೋಡಿ ಮೌಸ್ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಮೇಲೆ ಸೌಂಡ್ ರೆಕಾರ್ಡರ್ ಕನೆಕ್ಟ್ ಆಗಿದೆ. ಸೊ ಕೀಬೋರ್ಡ್ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು, ಪ್ರಿಂಟರು, ಸ್ಕ್ಯಾನರು, ವಾಟ್ ಎವರ್ ದ ಡಿವೈಸಸ್, those peripheral devices we can connect to the computer ಅಲ್ವಾ. ಸೊ ಹಾಗಾದ್ರೆ ಕಂಪ್ಯೂಟರ್ ಅಂದ್ರೆ ಏನು? ಸೊ ಕಂಪ್ಯೂಟರ್ is a device which accepts the data and processes it and then gives the desired results. Okay, ultimately in the final end it is going to store that result into the computer again. Okay, computer is, it accepts the data, processes it and stores the result in the computer. ಈಗ ಫೀಚರ್ಸ್ ಆಫ್ ದ ಕಂಪ್ಯೂಟರ್ಸ್ ಬಗ್ಗೆ ಕಲಿತಾ ಹೋಗೋಣ. ದೇರ್ ಆರ್ 6 ಮೇಜರ್ಸ್ ಫೀಚರ್ಸ್ ಇನ್ ದ ಕಂಪ್ಯೂಟರ್ಸ್. ಓಕೆ, ಯಾವ್ಯಾವ ಅಂತ ಫಸ್ಟ್ ಲಿಸ್ಟ್ ಮಾಡೋಣ. ನೋಡಿ, ಫಸ್ಟು ಸ್ಪೀಡ್, ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ, ಸ್ಟೋರೇಜ್ ಕೆಪಬಿಲಿಟಿ, ವರ್ಸಟಾಲಿಟಿ ಆ್ಯಂಡ್ ಡಿಲಿಜೆನ್ಸ್. ಹಾಗಾದ್ರೆ ಈ 6 ಫೀಚರ್ಸ್ನ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡೋದಾದರೆ ನೋಡಿ, ಫಸ್ಟ್ ಸ್ಪೀಡ್ ಅಂದರೆ ಏನು ಅಂತ. ಸ್ಪೀಡ್ ಅಂದರೆ ಕಂಪ್ಯೂಟರ್ ಎಷ್ಟು ವೇಗವಾಗಿ ಕ್ಯಾಲ್ಕುಲೇಷನ್ ಮಾಡಿ ಕೊಡುತ್ತೆ ಅಂತ ಅಲ್ವಾ. ಈಗ ಮಾನವನಿಗಿಂತಲೂ ಅತಿ ಹೆಚ್ಚು ಪಟ್ಟು ಏನು ಮಾಡ್ತಾ ಇದೆ, ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಕೊಡ್ತಾ ಇದೆ. ಓಕೆ, ಅದನ್ನು ಸ್ಪೀಡ್, ದಟ್ಸ್ ವೈ ದ ಸ್ಪೀಡ್ ಈಸ್ ಒನ್ ಆಫ್ ದ ಫೀಚರ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಅಕ್ಯುರೇಸಿ. ಅಕ್ಯುರೇಸಿ ಅಂದರೆ ಕಂಪ್ಯೂಟ್ರು ಎಷ್ಟು ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಕೊಡುತ್ತೆ ನೋಡಿ. ಬೇಕಾದರೆ ನೀವು ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ಮಲ್ಟಿಪ್ಲಿಕೇಶನ್ ಹಾಕಿ ನೋಡಿ, ಡಿವಿಷನ್ಸ್ ಹಾಕಿ ನೋಡಿ, ಅಷ್ಟು ಬೇಗನೆ ಅದು ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ ಮತ್ತು ಅಕ್ಯುರೇಟ್ ಆಗಿರುತ್ತೆ. ದಟ್ಸ್ ವೈ ಅಕ್ಯುರೇಸಿ ಈಸ್ ಒನ್ ಆಫ್ ದ ಫೀಚರ್ ಆಫ್ ದ ಕಂಪ್ಯೂಟರ್. ದೆನ್
The third one is reliability. Reliability means we can rely or we can trust the results of the computer. That's why it is going to give always the right result. That's why the reliability is one of the feature of the computer. And the fourth one is storage capability. ನೋಡಿ ನಮ್ಮ ಮೆದುಳಲ್ಲಿ ಎಷ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಿಂತಲೂ ಜಾಸ್ತಿ ನಾವು ಇವತ್ತು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಅಷ್ಟೆಲ್ಲ ಸ್ಟೋರೇಜ್ ಕೆಪಬಿಲಿಟಿ ಕಂಪ್ಯೂಟ್ರಲ್ಲಿ ಇರುತ್ತೆ. ಅಂದರೆ ಈಗ ನಾವು ಪೆನ್ ಡ್ರೈವ್ ನೋಡ್ತಾ ಇದ್ದೀವಿ. ಪೆನ್ ಡ್ರೈವ್ ಮೊದಲು ಈಗ GBಸಲ್ಲೂ ಕೂಡ ಬರ್ತಾ ಇದೆ ಪೆನ್ ಡ್ರೈವ್. ಹಾಗೂ ಸ್ಟೋರೇಜ್ ಕೆಪಬಿಲಿಟಿ ಸಹಿತನೂ ಭಾಳಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಅದು ಒನ್ ಆಫ್ ದ ಫೀಚರ್ ಆಫ್ ದ ಕಂಪ್ಯೂಟರ್. ಇನ್ನು ನೆಕ್ಸ್ಟ್ ಒನ್ ಹೇಳೋದಾದರೆ ವರ್ಸಟ್ಯಾಲಿಟಿ. ವರ್ಸಟ್ಯಾಲಿಟಿ ಅಂದರೆ ಈಗ ನೋಡಿ ನಾವು ಕಂಪ್ಯೂಟರ್ಗಳನ್ನ ಕೇವಲ ಮನೆಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ ಬಳಸ್ತಾ ಇಲ್ಲ. ಹಲವಾರು ರೀತಿಯ ಆಫೀಸ್ಗಳು, ಅದು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಅಥವಾ ಮಿಲಿಟ್ರಿ ರಿಲೇಟೆಡ್ ಆಗಿರ್ಬೋದು, ಇನ್ನೊಂದು ಯಾವುದೋ ಆಫೀಸ್ ಆಗಿರ್ಬೋದು. ಸೊ ಅಷ್ಟೆಲ್ಲ ವರ್ಸಟೈಲ್ ಆಗಿರ್ತಕ್ಕಂಥ ಒಂದು ಯೂಸೇಜ್ ಇದೆ ಈ ಕಂಪ್ಯೂಟರ್. ಅದಕ್ಕೋಸ್ಕರ ವರ್ಸಟ್ಯಾಲಿಟಿ ಈಸ್ ಒನ್ ಆಫ್ ದ ಫೀಚರ್ ಆಫ್ ದ ಕಂಪ್ಯೂಟರ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಡಿಲಿಜೆನ್ಸ್ ಅಂತ. ಡಿಲಿಜೆನ್ಸ್ ಅಂದರೆ ಈಗ ನೋಡಿ ಮನುಷ್ಯನಿಗೆ ನಮಗೆ ಹಸಿವಾದಾಗ ಅಥವಾ ಟಯರ್ಡ್ ಆದಾಗ ನಾವು ಏನು ಸೇಮ್ ಒಂದೇ ಥರನಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ. ಓಕೆ, ಅಂದರೆ ನಮ್ಮದು ಟಯರ್ಡ್ನೆಸ್ ಆದಂಗೆಲ್ಲ ನಮ್ಮ ಪರ್ಫಾರ್ಮೆನ್ಸ್ ಲೋ ಆಗ್ತಾ ಹೋಗುತ್ತೆ. ಆದರೆ ಕಂಪ್ಯೂಟರ್ ಹಂಗಲ್ಲ. ನೀವು ದಿನಗಟ್ಟಲೆ ಆನ್ ಮಾಡಿಟ್ಟಿರಿ ಅಥವಾ ವಾರಗಟ್ಟಲೆ ಆನ್ ಮಾಡಿಟ್ಟಿರಿ, ಅದಕ್ಕೆ ಪವರ್ ಕೊಟ್ಟರೆ ಸಾಕು, ಇಟ್ ಈಸ್ ಗೋಯಿಂಗ್ ಟು ಗಿವ್ ಆಲ್ವೇಸ್ ಅ ರೈಟ್ ರಿಸಲ್ಟ್ ಈವನ್ ದ ಯು ಆರ್ ನಾಟ್ ಗೋಯಿಂಗ್ ಟು ಕೇರ್ ಆರ್ ಇಫ್ ಇಟ್ ಈಸ್ ವೆರಿ ಟಯರ್ಡ್ ಆಲ್ಸೋ. ಸೊ ದಟ್ಸ್ ವೈ ಡಿಲಿಜೆನ್ಸ್ ಈಸ್ ಒನ್ ಆಫ್ ದ ಫೀಚರ್ ಆಫ್ ದ ಕಂಪ್ಯೂಟರ್. ಸೊ ಒಟ್ಟಿನಲ್ಲಿ ಹೇಳೋದಾದರೆ ದೆರ್ ಆರ್ 6 ಫೀಚರ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿದ್ವಿ. 6 ಫೀಚರ್ಸು ಏನೇನು ಕೆಲಸ ಅದರದ್ದು ಮೀನಿಂಗ್ ಏನಂತ ತಿಳ್ಕೊಂತ 6 ಫೀಚರ್ ಇದೆ ಅಂತ ಹೇಳಿದ್ವಿ ಕಂಪ್ಯೂಟ್ರಲ್ಲಿ ಅಲ್ವಾ, ಮೇಜರ್ ಫೀಚರ್ಸ್. ಇಷ್ಟೆಲ್ಲ ಫೀಚರ್ನ ಒಳಗೊಂಡಿರ್ತಕ್ಕಂಥ ಕಂಪ್ಯೂಟರ್ ಒಳಗಡೆ ಏನಿರ್ಬೋದು ಅಂತ ನಿಮಗೆ ಕುತೂಹಲ ಇರ್ಬೋದಲ್ವ. ಸೊ ಬನ್ನಿ ನೋಡೋಣ ಹಾಗಾದರೆ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಂಪ್ಯೂಟರ್ಸ್ ಅಂತ ಅಂದರೆ ಈ ಕಂಪ್ಯೂಟರ್ ಒಳಗಡೆ ಏನೇನು ಯೂನಿಟ್ಗಳಿದ್ದಾವೆ ಅಂತ ಅಲ್ವಾ. ಈಗ ನಾವು ಹಿಂದೆ ಮಾತಾಡಿದ್ವೇನು, ಮನುಷ್ಯನ ಎಷ್ಟೆಲ್ಲ ಭಾಗಗಳಿದ್ದಾವೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬ್ರೈನು ಅಂತೆಲ್ಲ ಮಾತಾಡಿದ್ವಿ. ಅದೇ ಥರ ಈ ಕಂಪ್ಯೂಟ್ರಲ್ಲಿ ದೆರ್ ಆರ್ 4 ಮೇಜರ್ ಯೂನಿಟ್ಸ್ ಇನ್ ದ ಕಂಪ್ಯೂಟರ್. ಎಷ್ಟು 4 ಯೂನಿಟ್ಗಳಿದ್ದಾವೆ. ಹಾಗಾದರೆ ಯಾವ್ಯಾವು ನೋಡಿ. ಮೊದಲನೇದು ಇನ್ಪುಟ್ ಯೂನಿಟ್ ಅಂತ, ನೆಕ್ಸ್ಟು ಔಟ್ಪುಟ್ ಯೂನಿಟ್ ಅಂತ ಇರುತ್ತೆ, ಅದಾದ ನಂತರ ಮೆಮೊರಿ ಯೂನಿಟ್ ಇರುತ್ತೆ, ಮತ್ತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ 4ನೇ ಯೂನಿಟ್ ಕೂಡ ಇರುತ್ತೆ. ಓಕೆ, ಹಾಗಾದರೆ ಈ 4 ಯೂನಿಟ್ಗಳು ಕಂಪ್ಯೂಟ್ರಲ್ಲಿ ಯಾವ ಥರ ಸ್ಟ್ರಕ್ಚರ್ ಆಗಿರ್ತವೆ ಮತ್ತು ಇವು ಯಾವ ಥರ ಫಂಕ್ಷನ್ ಆಗ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ನೆಕ್ಸ್ಟು ಇಲ್ಲೊಂದು ಸಿಂಪಲ್ ಡೈಗ್ರಾಮ್ ಕೊಟ್ಟಿದ್ದೀನಿ. ಈ ಡೈಗ್ರಾಮಲ್ಲಿ ನಾನು ಹೇಳಿರ್ತಕ್ಕಂಥ ಯೂನಿಟ್ಸ್ ಯಾವ್ಯಾವ ಇದಾವೆ ಅಂತ ಫಸ್ಟ್ ಚೆಕ್ ಮಾಡೋಣ. ಒಂದು ಇಲ್ಲಿ ಇನ್ಪುಟ್ ಯೂನಿಟ್ ಅಂತ ಇದೆ ನೋಡಿ, ಇನ್ಪುಟ್ ಯೂನಿಟ್. ದೇರ್ ಇಸ್ ಒನ್ ಮೋರ್ ಯೂನಿಟ್ ಕಾಲ್ಡ್ ಔಟ್ಪುಟ್ ಯೂನಿಟ್. ಓಕೆ, ಆ್ಯಂಡ್ ಸೊ ದೇರ್ ಇಸ್ ಥರ್ಡ್ ಯೂನಿಟ್ ಕಾಲ್ಡ್ ಎ ಮೆಮೊರಿ ಯೂನಿಟ್. ಓಕೆ, ದಿಸ್ ಈಸ್ ಮೆಮೊರಿ ಯೂನಿಟ್. And the fourth unit is the central processing unit. Like this, there are mainly 4 different units are there in the structure of the computer. There are 4 major units. So again I am going to repeat them. The first unit is input unit, the second unit is output unit, and the third one is, you see, the third one is memory unit, and the fourth one is central processing unit. ಓಕೆ, ಸೊ ಇಲ್ಲಿ ಈ 4 ಯೂನಿಟ್ಗಳು ಯಾವ ಥರ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಓಕೆ, ಇಲ್ಲಿ ನಮ್ಮ ಬ್ರೈನು, ನಮ್ಮ ಮಾನವನ ದೇಹದಲ್ಲಿ ಹೇಗೆ ಬ್ರೈನ್ ಕೆಲಸ ಮಾಡುತ್ತೋ, ಈಗ ನೋಡಿ ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಅಥವಾ ಇಲ್ಲಿ ನಾನು ಈ ಥರ ಕೈಗಳನ್ನ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆಲ್ಲ ಬ್ರೈನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ, ನೀನು ಕೈನ ಈ ಥರ ಮೂವ್ ಮಾಡುವಂಥ, ನನ್ನ ನಾಲಿಗೆಗೆ ನನ್ನ ಬಾಯಿಗೆ ಹೇಳ್ತಾ ಇದೆ ಈ ಥರ ಮಾತಾಡುವಂಥ ಬ್ರೈನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ. ಎಷ್ಟು ಫಾಸ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ಅಂದರೆ ನಾನು ಮಲ್ಟಿಪಲ್ ಆಪ್ರೇಷನ್ಸ್ ಹಾಗೆ ಮಾಡ್ತಾನೆ ಇದ್ದೀನಿ ನೋಡಿ. ಓಕೆ, ಇಲ್ಲಿ ಸ್ಮೈಲ್ ಕೊಡ್ತಾ ಇದ್ದೀನಿ, ಇಲ್ಲಿ ಕೈ ಈ ಥರ ಅಂತ ಇದ್ದೀನಿ. ಓಕೆ, ಈ ಥರ ಚೇರ್ ಮೇಲೆ ಈ ಥರ ಆರಾಮಾಗಿ ಕೂಡ್ತಾ ಇದ್ದೀನಿ, ಇಲ್ಲಿ ಮೌಸನ್ನು ಮೂವ್ ಮಾಡ್ತಾ ಇದ್ದೀನಿ. ಸೊ ಬೇರೆ ಬೇರೆ ಕಲರ್ಸ್ ತೆಗೆದುಕೊಳ್ತಾ ಇದ್ದೀನಿ ನೋಡಿ, ಇದ್ರ ಸೈಜ್ ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ. ಇವೆಲ್ಲ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಬ್ರೈನ್ ಕೆಲಸ ಮಾಡ್ತಾಯಿದೆ. ಅದೇ ಥರ ಕಂಪ್ಯೂಟ್ರಲ್ಲಿ ಒಂದು ಬ್ರೈನ್ ಥರ ಕೆಲಸ ಮಾಡ್ತಕ್ಕಂಥ ಒಂದು ಯೂನಿಟ್ ಇರಬೇಕಾಗುತ್ತೆ. ಆ ಯೂನಿಟ್ ಯಾವುದು ಹಾಗಾದರೆ? ಸೊ ನೋಡಿ, ಇಲ್ಲಿದೆಯಲ್ವಾ, CPU ಅಂತ ಕರಿತೀವಿ. ಇದೇ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. CPU ಅಂದರೆ ಇದು ನಮ್ಮ ಮಾನವನ ದೇಹದಲ್ಲಿ ಹೇಗೆ ಬ್ರೈನ್ ಕೆಲಸ ಮಾಡುತ್ತೇವೋ, ಇನ್ ದ ಸೇಮ್ ವೇ ಇನ್ ದ ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಎ task similar to the brain, how it is functioning in a human beings. Okay, so then this CPU, there will be 2 major units are there. The first one is called a control unit, CU, and the second is arithmetic
and logical unit ALU. So in exams they are going to ask what is a full form of the CU and ALU. You should be able to write CU means the control unit and the ALU means the arithmetic and logic unit. Okay, so control unit is going to control all the other units and all the other peripheral devices which are going to connect to the computer. So ಹಾಗಾದ್ರೆ ಯಾವ್ಯಾವು peripheral devices, ಯಾವ್ಯಾವ other units which are connected in the computer means the first one is input unit, output unit and memory unit. It is going to control all these three units. And also if you are going to connect external devices like pen drive, CD drive or any other printer or mouse, keyboard, all these devices are controlled by the control unit. So that's why you can see that this dotted line is going from the control unit to the other units, you see, and this is unidirectional, ಅಂದರೆ ಒಂದೇ ಒಂದು ಡೈರೆಕ್ಷನ್ ಇರುತ್ತೆ. ಇಲ್ಲಿ ನೋಡಿ, ಅಂದರೆ ಕಂಟ್ರೋಲ್ ಯೂನಿಟಿಂದ ಇನ್ಪುಟ್ ಯೂನಿಟ್ಗೆ ಸಿಗ್ನಲ್ ಹೋಗುತ್ತೆ ಮತ್ತು ಔಟ್ಪುಟ್ ಯೂನಿಟ್ಗೂ ಸಿಗ್ನಲ್ ಹೋಗುತ್ತೆ ಮತ್ತು ಮೆಮೊರಿ ಯೂನಿಟ್ಗೂ ಸಿಗ್ನಲ್ ಹೋಗುತ್ತೆ. ಬಟ್ ಈ ಇನ್ಪುಟ್ ಯೂನಿಟಿಂದ ಕಂಟ್ರೋಲ್ ಯೂನಿಟ್ಗೆ ಅಥವಾ ಸಿ ಪಿ ಯುಗೆ ಸಿಗ್ನಲ್ ಬರಬಾರ್ದು. ಈ ಡೈರೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಂಟ್ರೋಲ್ ಯೂನಿಟ್ ಈಸ್ ಎ ಪಾರ್ಟ್ ಆಫ್ ದ ಸಿ ಪಿ ಯು ಆ್ಯಂಡ್ ಇಟ್ ಕಂಟ್ರೋಲ್ಸ್ ಆಲ್ ದ ಯೂನಿಟ್ಸ್ ಆ್ಯಂಡ್ ಆಲ್ ದ ಡಿವೈಸಸ್ ವಿಚ್ ಆರ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್. ಓಕೆ, ಇಷ್ಟು ತಿಳ್ಕೊಂಡ ನಂತರ ನೆಕ್ಸ್ಟು ಇಲ್ಲಿ ಇನ್ನೊಂದು ಯೂನಿಟ್ ಇದೆ ಅಂತ ಹೇಳಿದೆ, ALU, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್. ಇದೇನು ಕೆಲಸ ಮಾಡುತ್ತೆ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ದ ಆಲ್ ದ ಲಾಜಿಕಲ್ ಆ್ಯಂಡ್ ಅರ್ಥಮೆಟಿಕ್ ಆಪರೇಷನ್ಸ್ ವಿಚ್ ಆರ್ ಪರ್ಫಾರ್ಮ್ಡ್ ಇನ್ ದ ಕಂಪ್ಯೂಟರ್. So whatever the operations, calculations which are ongoing in the computer are done by the central processing unit, and in particular the part of the central processing unit ALU, arithmetic and logical unit, is going to perform all the mathematical calculations or all the logical operations will be done by the ALU. So ಹಾಗಾದರೆ ಈ ಒಂದು ಆಪರೇಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಡೇಟಾ ಎಲ್ಲಿಂದ ಬರುತ್ತೆ? ಸಪೋಸ್ ಈಗ ನಾನೊಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ 2 into 3 ಮಾಡಬೇಕು. 2 into 3 ಏನಾಗುತ್ತೆ? ಸೊ ವೆರಿ ಈಸಿ, 2 into 3 is equal to 6 ಆಗುತ್ತೆ. ಈ 6 ಈ ಒಂದು ಕ್ಯಾಲ್ಕುಲೇಷನ್ಸ್ನ ಕಂಪ್ಯೂಟ್ರಲ್ಲಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? ನಾವು ಇನ್ಪುಟ್ ಯೂನಿಟಲ್ಲಿ ಇನ್ಪುಟನ್ನು ಪ್ರೊವೈಡ್ ಮಾಡಬೇಕು ಕಂಪ್ಯೂಟ್ರಿಗೆ. ಸೊ ಹಾಗಾದ್ರೆ ಆ ಇನ್ಪುಟ್ ಎಲ್ಲಿಂದ ಬರುತ್ತೆ? ಕೀಬೋರ್ಡಿಂದ ಬರುತ್ತೆ. ಕೀಬೋರ್ಡಲ್ಲಿ ನಾವು 2 ಅಂತ ಟೈಪ್ ಮಾಡಬೇಕು ಮತ್ತು 3 ಅಂತ ಟೈಪ್ ಮಾಡಬೇಕು. ಸೊ ಆ ಇನ್ಪುಟ್ ಹೋಗಿ ಇಲ್ಲಿ ಸೆಕೆಂಡ್ರಿ ಸ್ಟೋರೇಜಲ್ಲಿ ಮತ್ತು ಪ್ರೈಮರಿ ಸ್ಟೋರೇಜಲ್ಲಿ ಏನಿದ್ದಾವೆ ಮೆಮೊರಿ ಯೂನಿಟ್, ಆ ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗುತ್ತೆ. ಸೊ ಇನ್ ಪರ್ಟಿಕ್ಯುಲರ್ ಈ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಇನಿಷಿಯಲಿ ಪ್ರೈಮರಿ ಸ್ಟೋರೇಜಲ್ಲಿ ಸ್ಟೋರ್ ಆಗುತ್ತೆ. ಪ್ರೈಮರಿ ಸ್ಟೋರೇಜ್ ಮೀನ್ಸ್ ರ್ಯಾಮಲ್ಲಿ ಸ್ಟೋರ್ ಆಗುತ್ತೆ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ. ಅದರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಡೇಟಾನ ಮತ್ತೆ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಸಿಗ್ನಲ್ಸ್ ಕೊಟ್ಟು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ಗೂ ಸಿಗ್ನಲ್ ಕೊಟ್ಟು ಇಲ್ಲಿರ್ತಕ್ಕಂಥ ಒಂದು ಡೇಟಾನ ತೆಗೆದುಕೊಂಡು ನೀನು ಪರ್ಫಾರ್ಮ್ ಮಾಡು, ಆಪ್ರೇಷನ್ಸ್ ಮಾಡು, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡು ಅಂತ ಕಂಟ್ರೋಲ್ ಯೂನಿಟು ALUಗೆ ಡೈರೆಕ್ಷನ್ ಕೊಡುತ್ತೆ. ಆಗ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟು ಮೆಮೊರಿಲಿರ್ತಕ್ಕಂಥ ಡೇಟಾನ ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡುತ್ತೆ. ಮತ್ತೆ ಕ್ಯಾಲ್ಕುಲೇಷನ್ ಮಾಡಿ 6 ಅಂತ ಮತ್ತೆ ಮೆಮೊರಿಲೇ ಸ್ಟೋರ್ ಮಾಡುತ್ತೆ. ಹಾಗಾದರೆ 2 into 3 is equal to 6 ಆಯ್ತಲ್ವ? ಈ 6 ಇರ್ತಕ್ಕಂಥ ಡೇಟಾ ಅಥವಾ ಈ ರಿಸಲ್ಟ್ ನಮ್ಗೆ ಹೇಗೆ ಡಿಸ್ಪ್ಲೇ ಆಗಬೇಕು, ನಮ್ಗೆ ಹೇಗೆ ಗೊತ್ತಾಗಬೇಕು? ಸೊ ಅದಕ್ಕೆ ದೆರ್ ಈಸ್ ಒನ್ ಮೋರ್ ಯೂನಿಟ್ ಕಾಲ್ಡ್ ಔಟ್ಪುಟ್ ಯೂನಿಟ್. ಆ ಔಟ್ಪುಟ್ ಯೂನಿಟಲ್ಲಿ ಅದಕ್ಕೆ ಕಂಟ್ರೋಲ್ ಯೂನಿಟು ಡೈರೆಕ್ಷನ್ಸ್ ಕೊಡುತ್ತೆ. ನೋಡಪ್ಪ, ಈಗ 2 into 3 is equal to 6 ಮಾಡಿ ಮೆಮೊರಿ ಯೂನಿಟಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿಬಿಟ್ಟಿದ್ದೇನೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟು. ಈಗ ನಿನ್ನ ಕೆಲಸ ಏನಪ್ಪ ಅಂದರೆ ಅಲ್ಲಿಂದ ಡೇಟಾನ ತೆಗೆದುಕೊಂಡು ಯೂಸರ್ಗೆ ಡಿಸ್ಪ್ಲೇ ಮಾಡುವಂಥ ಇನ್ಸ್ಟ್ರಕ್ಷನ್ ಕೊಡೋದು ಯಾರು? ಅಗೇನ್ ಕಂಟ್ರೋಲ್ ಯೂನಿಟ್. ಆವಾಗ ಇಲ್ಲಿ ನೋಡಿ, ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಇನ್ಸ್ಟ್ರಕ್ಷನ್ಸ್ ಕೊಟ್ಟ ನಂತರ ಈ ಔಟ್ಪುಟ್ ಯೂನಿಟು ಈ ಮೆಮೊರಿ ಯೂನಿಟಲ್ಲಿರ್ತಕ್ಕಂಥ ಡೇಟಾ 6 ತೆಗೆದುಕೊಂಡು ಸೊ ಅದು ಔಟ್ಪುಟ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಹೀಗೆ ನಾವು ಕೊಟ್ಟಿರ್ತಕ್ಕಂಥ ಡೇಟಾ ಯಾವ ಥರ ನೋಡಿ ಕ್ಯಾಲ್ಕುಲೇಟ್ ಆಗಿ ಯಾವ ಥರ ಸ್ಟೋರ್ ಆಗಿ ನಂತರ ಯಾವ ಥರ ಡಿಸ್ಪ್ಲೇ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇನ್ನೊಂದು ಸಲ ಒಂದು ಗ್ಲಾನ್ಸ್ ಮಾಡೋದಾದರೆ CPU ಏನು ಮಾಡುತ್ತೆ? ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಯಾವುದಕ್ಕೆ? ಕೀಬೋರ್ಡ್ಗೆ. ಆಗ ಕೀಬೋರ್ಡು ರೆಡಿಯಾಗಿ ಡೇಟಾ ತಗೊಳ್ಳೋಕ್ಕೆ ರೆಡಿಯಾಗುತ್ತೆ. 2 into 3 ಅಂತ ಇಲ್ಲಿ ಟೈಪ್ ಮಾಡ್ತೀವಿ. ಓಕೆ, 2 into 3 ಅಂತ ಟೈಪ್ ಮಾಡಿದಾಗ ಅದು ಮೆಮೊರಿ ಯೂನಿಟಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಮತ್ತು ನೆಕ್ಸ್ಟ್ ಕೆಲಸ ಏನು? ಕಂಟ್ರೋಲ್ ಯೂನಿಟ್ದು ALUಗೆ ಡೈರೆಕ್ಷನ್ ಕೊಡುತ್ತೆ.
ನೋಡಪ್ಪ ನೀನು ಕ್ಯಾಲ್ಕುಲೇಟ್ ಮಾಡಂತ. ಆಗ ALU ಏನು ಮಾಡುತ್ತೆ, ಮೆಮೊರಿ ಯೂನಿಟಿಂದ ಡೇಟಾ ತೊಗೊಂಡು ಮತ್ತೆ ಮೆಮೊರಿ ಯೂನಿಟಲ್ಲಿ ರಿಸಲ್ಟ್ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ CPU ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಡೈರೆಕ್ಟ್ the output unit to display the output. So ಆಗ output unit is going to take the data which is present in the memory unit and it displays the output in the monitor or any output device. ಔಟ್ಪುಟ್ ಡಿವೈಸ್ ಯಾವುದಾಗಿರ್ಬೋದು, ಅದು ಪ್ರಿಂಟರ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಎನಿ ಅದರ್ ಫಾರ್ಮ್ ಆಫ್ ದ ಔಟ್ಪುಟ್ ಡಿವೈಸ್. ಲೈಕ್ this is the basic structure of the computer. Again I am going to repeat, there will be basic minimum 4 units which are going to be present in the computer: input unit, output unit, memory unit and the CPU. CPU is going to be working to be like a brain, and input unit example keyboard or mouse, output unit printer or monitor, and memory unit again there is a primary storage and secondary storage that we are going to learn in the coming classes. And in the CPU there are 2 units, control unit and arithmetic logic unit. ಅವುಗಳ ಫಂಕ್ಷನ್ ಏನು, ಅವುಗಳ ಎಕ್ಸ್ಪ್ಯಾನ್ಷನ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತ್ವಿ. ಓಕೆ, ಸೊ ಇಲ್ಲಿರ್ತಕ್ಕಂಥ ಡೀಟೇಲ್ಸ್ ನಾನು ಸ್ಲೈಡಲ್ಲಿ ಹಾಕಿದ್ದೀನಿ. ಇನ್ಪುಟ್, ಔಟ್ಪುಟ್ ಯೂನಿಟು, ಮೆಮೊರಿ ಯೂನಿಟ್ದು ಏನೇನು ಫಂಕ್ಷನ್ ಮಾಡ್ತಾಯಿದೆ ಅಂತ ಈ ಸ್ಲೈಡಲ್ಲಿದೆ, ನೀವು ನೋಡ್ಕೋಬೋದು. ಸೊ ಅದೇ ಥರ ಇಲ್ಲಿ ನೋಡಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದೆ, ಅವುಗಳ ಪರ್ಟಿಕ್ಯುಲರ್ಲಿ CPU ಏನು ಮಾಡುತ್ತೆ ಮತ್ತು ALU ಏನು ಮಾಡುತ್ತೆ ಅಂತಿದೆ. ಸೊ ನೀವು ಹೋಗಿ. ಸೊ ಈಗ ಕಂಪ್ಯೂಟರ್ದು ಸ್ಟ್ರಕ್ಚರ್ ತಿಳ್ಕೊಂಡ ನಂತರ ನೋಡಿ ಕಂಪ್ಯೂಟರ್ಗೆ ಏನೇನು ಕನೆಕ್ಟ್ ಆಗಿರುತ್ತೆ ಅಂತ ನಾವು ನೋಡಿದ್ವಿ ಆಲ್ರೆಡಿ. ಸೊ ಈಗ ಕಂಪ್ಯೂಟರ್ಗೆ ಮೌಸ್ ಕನೆಕ್ಟ್ ಆಗಿರುತ್ತೆ, ಕೀಬೋರ್ಡ್ ಕನೆಕ್ಟ್ ಆಗಿರುತ್ತೆ, ಪ್ರಿಂಟರು, ಸ್ಕ್ಯಾನರು, ಈವನ್ ಪೆನ್ ಡ್ರೈವ್ ಬೇಕಾದರೂ ಹಾಕ್ಬೋದು. ಸೊ ಇಷ್ಟೆಲ್ಲ ಡಿವೈಸಸ್ ಕನೆಕ್ಟ್ ಆಗಿರ್ತಾವಲ್ವ, ಇವೆಲ್ಲನೂ ನಾವು ಪೆರಿಫೆರಲ್ ಡಿವೈಸಸ್ ಅಂತ ಕರಿತೀವಿ. ಇಷ್ಟೆಲ್ಲ ಡಿವೈಸಸ್ಗಳನ್ನು ಮತ್ತು ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ ಒಳಗಡೆ ಯೂನಿಟ್ಸ್ ಅಂತ ನೋಡಿದ್ವಿ, ಪಾರ್ಟ್ಸ್. ಆ ಪಾರ್ಟ್ಸ್ ಎಲ್ಲವುಗಳು ವರ್ಕ್ ಆಗಬೇಕಂದ್ರೆ ಒಂದು ಸಾಫ್ಟ್ವೇರ್ ಇರಲೇಬೇಕಾಗುತ್ತೆ ಅಲ್ವಾ. ಸಾಫ್ಟ್ವೇರ್ ಇಲ್ಲ ಅಂದ್ರೆ ಅವೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಈಗ ನೋಡಿ ನಾವು ಮೊಬೈಲ್ ತರ್ತೀವಿ, ಆ ಮೊಬೈಲಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ನಾವೆಷ್ಟೇ ಕಾಸ್ಟ್ಲಿ ಮೊಬೈಲ್ ತಂದರೂ ವೇಸ್ಟೇ. ಓಕೆ, ಸೊ ಅಂಥ ಒಂದು ಸಾಫ್ಟ್ವೇರು ಕಂಪ್ಯೂಟ್ರಲ್ಲೂ ಸಹಿತ ಇರಬೇಕಾಗುತ್ತೆ. ಆ ಸಾಫ್ಟ್ವೇರ್ ಇದ್ದಾಗ ಮಾತ್ರ ಆ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಪೆರಿಫೆರಲ್ ಡಿವೈಸಸ್ಸು ವರ್ಕ್ ಆಗೋದಕ್ಕೆ ಸಾಕಾಗುತ್ತೆ. ಓಕೆ, ಸೊ ಆ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಡಿವೈಸಸ್ನ ವರ್ಕ್ ಮಾಡಬೇಕಂದ್ರೆ ಆ ಸಾಫ್ಟ್ವೇರ್ ಇರಲೇಬೇಕು. ಅಂಥ ಸಾಫ್ಟ್ವೇರ್ಗಳಲ್ಲಿ ಮೇಜರ್ ಆಗಿ 2 ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಇದ್ದಾವೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಈಗ ಮೊದಲನೇದಾಗಿ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನಂತ ನೋಡ್ತಾ ಹೋಗೋಣ. ನೋಡಿ, ಸಾಫ್ಟ್ವೇರ್ ಇಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ವಿ. ಅದೇ ಥರ ದ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆರ್ ಯೂಸ್ಡ್ ಟು ಆಪರೇಟ್ ದ ಕಂಪ್ಯೂಟರ್, ಆರ್ ದ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆರ್ ಯೂಸ್ಡ್ ಟು ಆಪರೇಟ್ ದ ಕಂಪ್ಯೂಟರ್ ಆರ್ ವಿಚ್ ಹೆಲ್ಪ್ಸ್ ಇನ್ ದ ಆಪರೇಷನ್ ಆಫ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಎ ಸಿಸ್ಟಮ್ ಸಾಫ್ಟ್ವೇರ್. ಈಗ ನಾವು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದ್ವಿ, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಅದೇ ಥರ ಈಗ ನಮ್ಮ ಕಂಪ್ಯೂಟರ್ಗಳಲ್ಲಿ ಏನಿರುತ್ತೆ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಇವೆಲ್ಲನೂ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಅಂತ ಹೇಳಿದೆ ನಾನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಇಟ್ ಈಸ್ ಆಲ್ಸೋ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆರ್ ಯೂಸ್ಡ್ ಟು ಡೂ ಎ ಸ್ಪೆಸಿಫಿಕ್ ಟಾಸ್ಕ್. ಒಂದು ಸ್ಪೆಸಿಫಿಕ್ ಟಾಸ್ಕಿಗೆ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ಈಗ ವಾಟ್ಸಪ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಮೇಲಿರುತ್ತೆ. ಸಿಸ್ಟಮ್ ಸಾಫ್ಟ್ವೇರು ಡಿವೈಸಸ್ ಏನೇನಿದ್ದಾವೆ, ಹಾರ್ಡ್ವೇರ್ಸ್, ಅದನ್ನು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಹೆಲ್ಪ್ ಮಾಡುತ್ತೆ. ಈಗ ವಾಟ್ಸಪ್ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರು, ಇಟ್ ನೀಡ್ಸ್ ಎ ಆಪರೇಟಿಂಗ್ ಸಿಸ್ಟಮ್. ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ವಾಟ್ಸಪ್ ವರ್ಕ್ ಆಗೋದೇ ಇಲ್ಲ. ಅದೇ ಥರ ಬೇರೆ ಬೇರೆ ಸಾಫ್ಟ್ವೇರ್ಸ್ ನೋಡಿರ್ಬೋದು ನೀವು, ಸೂಪರ್ ಮಾರ್ಕೆಟಲ್ಲಿರ್ತಕ್ಕಂಥ ಸಾಫ್ಟ್ವೇರು ಅಥವಾ ಪೋಸ್ಟ್ ಆಫೀಸು ಅಥವಾ ಹಾಸ್ಪಿಟಲ್, ಇವೆಲ್ಲ ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗ್ತವೆ. ಸೊ ದೇರ್ ಆರ್ 2 ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಇದಾವೆ ಅಂತ ನೋಡಿದ್ವಿ. ಸೊ ಅದರಲ್ಲಿ ಈಗ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನೋಡಿದ್ವಿ. ಫಸ್ಟ್ ಆಫ್ ಆಲ್ ಸಾಫ್ಟ್ವೇರ್ ಅಂದರೆ ಏನಂತ ನೋಡಿದ್ವಿ. ಹಾಗಾದ್ರೆ ಈಗ ಪ್ರೋಗ್ರಾಮ್ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ಪ್ರೋಗ್ರಾಮ್ ಅಂದರೆ ಏನಂದರೆ ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಕಂಪ್ಯೂಟರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ಅಂತ. ಸೊ ಈ ಪ್ರೋಗ್ರಾಮನ್ನು, ಓಕೆ, ಬರೀ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ, ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ನೋಡಿ, ಪ್ರೋಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟು ಆ ಪ್ರೋಗ್ರಾಮ್ನ ಬರೆಯೋ ಒಂದು ಪ್ರೋಸೆಸ್ ಇದೆಯಲ್ವಾ, ಅದನ್ನು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಅಂದರೆ ದ ಪ್ರೋಸೆಸ್ ಆಫ್ ರೈಟಿಂಗ್ ಎ ಪ್ರೋಗ್ರಾಮ್ ಈಸ್ ಕಾಲ್ಡ್ ಎ ಪ್ರೋಗ್ರಾಮಿಂಗ್. ಓಕೆ, ಈಗ ಪ್ರೋಗ್ರಾಮ್ ಆಯಿತು, ಪ್ರೋಗ್ರಾಮಿಂಗ್ ಆಯಿತು. ನೆಕ್ಸ್ಟು ಪ್ರೋಗ್ರಾಮರ್ ಅಂದ್ರೇನು? ಈಗ ನಾನು ಪ್ರೋಗ್ರಾಮ್ ಬರಿತಾ ಇದ್ದೇನೆ ಅಂದರೆ ನಾನು ಪ್ರೋಗ್ರಾಮರ್ ಆಗ್ತೀನಿ. ಅಂದರೆ ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ರೈಟ್ ಎ ಪ್ರೋಗ್ರಾಮ್ ಈಸ್ ಕಾಲ್ಡ್ ಪ್ರೋಗ್ರಾಮರ್. ದಟ್ ಪ್ರೋಗ್ರಾಮರ್ ಈಸ್ ಗೋಯಿಂಗ್ ಟು ರೈಟ್ ಎ ಪ್ರೋಗ್ರಾಮ್, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಎ ಪ್ರೋಗ್ರಾಮಿಂಗ್. ಅಂದರೆ ಪ್ರೋಗ್ರಾಮ್, ಪ್ರೋಗ್ರಾಮಿಂಗ್ ಆ್ಯಂಡ್ ದ ಪ್ರೋಗ್ರಾಮರ್ ನೋಡಿದ್ವಿ. ಲಾಸ್ಟ್ ಒನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಏನಂತ ನೋಡ್ತಾ ಹೋಗೋಣ. ಅಂದರೆ ದ ಲ್ಯಾಂಗ್ವೇಜ್ ವಿಚ್ ಈಸ್ ಗೋಯಿಂಗ್ ಟು
ಯೂಸ್ ಇಟ್ ಟು ರೈಟ್ ಎ ಪ್ರೋಗ್ರಾಮ್ ಇಸ್ ಕಾಲ್ಡ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎಕ್ಸಾಂಪಲ್ ನೀವೆಲ್ಲ ಕೇಳಿರ್ತೀರ, C++, ಜಾವಾ ಇವೆಲ್ಲ ಎಕ್ಸಾಂಪಲ್ ಫಾರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಅಂದರೆ ಈಗ ಪ್ರೋಗ್ರಾಮಿಂಗ್, ಪ್ರೋಗ್ರಾಮರ್ ಆ್ಯಂಡ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ವಾ. ಹೀಗೆ 4 ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡ್ವಿ. ಓಕೆ, ಈಗ ನೋಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ತಿಳ್ಕೊಂಡ್ವಿ. ಹಾಗಾದರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ದ ಲ್ಯಾಂಗ್ವೇಜ್ ವಿಚ್ ಈಸ್ ಗೋಯಿಂಗ್ ಟು ರೈಟ್ ಎ ಪ್ರೋಗ್ರಾಮ್ ಅಂತ ಕಲಿತೀವಿ. ಹಾಗಾದರೆ ಯಾವ್ಯಾವ ಟೈಪ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದ್ದಾವೆ ಅಲ್ವಾ. ನಾನು ಹಿಂದೆ ಹೇಳಿದೆ C++, ಜಾವಾ, ಪೈಥಾನ್ ಎಲ್ಲ ಇದ್ದಾವೆ ಅಂತ. ಅವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಹಾಗಾದರೆ ಬೇರೆ ಯಾವ ಟೈಪ್ ಆಫ್ ಲ್ಯಾಂಗ್ವೇಜ್ ಇದ್ದಾವೆ ಅಂದರೆ ನೋಡಿ, ದೇರ್ ಆರ್ 3 ಕೈಂಡ್ ಆಫ್ ಲ್ಯಾಂಗ್ವೇಜಸ್ ಇದ್ದಾವೆ. ದ ಫಸ್ಟ್ ಒನ್ ಈಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜಸ್, ದ ಸೆಕೆಂಡ್ ಒನ್ ಈಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಹಾಗಾದರೆ ಈ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ಸಲ್ಲಿ ಏನು ಅಡ್ವಾಂಟೇಜ್ ಏನು, ಈ 3 ಲ್ಯಾಂಗ್ವೇಜಸ್ ಅಂದ್ರೇನು, ಯಾಕೆ ಬಳಸ್ಬೇಕು ಇವುಗಳನ್ನ ಅಂತ ಈಗ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಈಗ ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ರೋಗ್ರಾಮರ್ ಆ್ಯಂಡ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದೆ. ನೋಡಿ, ಇನ್ನೊಂದ್ಸಲ ನಾವು ರಿವೈಸ್ ಮಾಡೋದಾದರೆ, ಪ್ರೋಗ್ರಾಮ್ ಅಂದರೆ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಕಂಪ್ಯೂಟರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ಅಂತ. ಪ್ರೋಗ್ರಾಮಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ಇನ್ಸ್ಟ್ರಕ್ಷನ್ ಟು ಸಾಲ್ವ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್. ಓಕೆ, ಆ್ಯಂಡ್ ದ ಪ್ರೋಗ್ರಾಮರ್ ಅಂದರೆ ದ ಪರ್ಸನ್ ಹೂ ರೈಟ್ಸ್ ದ ಪ್ರೋಗ್ರಾಮ್ ಈಸ್ ನೋನ್ ಆಸ್ ಎ ಪ್ರೋಗ್ರಾಮರ್. And the last one, programming language ಅಂದರೆ the language that is used to write the program is called programming language. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ನಾವೇನು ಹೇಳಿದ್ವಿ, 3 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದಾವೆ ಅಂತ ಹೇಳಿದ್ವಿ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ. ಓಕೆ, ಹಾಗಾದರೆ ಈಗ ಒಂದೊಂದನ್ನು ಸ್ವಲ್ಪ ಬ್ರೀಫಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ನೋಡಿ, ಮೊದಲು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡೋಕ್ಕೆ ಮುಂಚೆನೇ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದಿದ್ದು ಕೇವಲ ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು. ಸೊ ಅದನ್ನು ನಾವು ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಂದರೆ ಆ ಒಂದು ಲ್ಯಾಂಗ್ವೇಜನ್ನು ನಾವು 0s and 1s ಬರಿಬೇಕಾಗುತ್ತೆ, 0s and 1s. ಸೊ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಇನ್ ದ ಫಾರ್ಮ್ ಆಫ್ 0s and 1s ಇನ್ ದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ ಮಷಿನ್ ಲೆವೆಲ್ ಅಂದರೆ ಮಷಿನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುತ್ತೆ, ಅಂದರೆ ಪ್ರೊಸೆಸರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುತ್ತೆ 0s and 1s ಇದ್ದರೆ ಮಾತ್ರ. ಓಕೆ, ಹಾಗಾದರೆ ಇನಿಷಿಯಲಿ ಏನು ಈ ಲ್ಯಾಂಗ್ವೇಜ್ ಫೈಂಡ್ ಮಾಡಿದರು, ಬಟ್ ಅದು ಡಿಫಿಕಲ್ಟ್ ಆಗಿತ್ತು. ಏನು, ಆ ಒಂದು ಲ್ಯಾಂಗ್ವೇಜಲ್ಲಿ ಇನ್ಸ್ಟ್ರಕ್ಷನ್ನ ಕೊಡೋದಕ್ಕೆ ಆ ಪ್ರೋಗ್ರಾಮ್ ಲೆಂತ್ ಜಾಸ್ತಿ ಆದಾಗ ಜಾಸ್ತಿ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಡಿಫಿಕಲ್ಟ್ ಆಗ್ತಾ ಬಂತು. ಈಗ ಒಂದು ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಟು ಆ್ಯಡ್ ನಂಬರ್ಸ್ 2 and 3 ರಿಸಲ್ಟ್ ವಿ ವಿಲ್ ಗೆಟ್ 5 ಅಲ್ವಾ. ಸೊ ದೆನ್ 2 ಅಂದರೆ ಬೈನರಿಲಿ 0 0 1 0, 3 ಅಂದರೆ 0 0 1 1. ಸೊ ಇವೆರಡನ್ನು ಆ್ಯಡ್ ಮಾಡೋಣ ನೋಡಬೇಕಾದ್ರೆ 0 + 1 1 ಆಗುತ್ತೆ, 1 1 2 ಆಗುತ್ತೆ. 2 ಅಂದರೆ 1 0 ನೆನಪಿರಲಿ, 2 ಅಂದರೆ 1 0 ಬೈನರಿಲಿ. ಅದಕ್ಕೆ ಇಲ್ಲಿ 0 ಇಲ್ಲೇ ಬರ್ಕೊಳ್ತೀನಿ, ಈ 1ನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ 1 ಆಯಿತು, 0 + 0 + 1 1 ಆಯಿತು. ಸೊ ಈ 0 + 0 0 ಆಯಿತು. ಅಂದರೆ ಟೋಟಲ್ 0 1 0 1 ಈಸ್ ಎ 5 ಇನ್ ಬೈನರಿ ಲ್ಯಾಂಗ್ವೇಜ್. ಓಕೆ, ಈ ಥರ 0 0 1 0 0 0 1 1ನ ಇನ್ಸ್ಟ್ರಕ್ಷನ್ನ ಕೊಟ್ಟಾಗ ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಪ್ರೊಸೆಸರು ಮತ್ತು 0 1 0 1 ಅಂತ ಕೊಡ್ತಾ ಇತ್ತು, ಅದನ್ನು ನಾವು 5 ಅಂತ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು, ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ. ಸೊ ಈ ಥರ ಈಗ 2 + 3 ಈಸ್ ವೆರಿ ಈಸಿ. ಅದೇ ಥರ ಬಿಗ್ ನಂಬರ್ಸ್ ಕೊಟ್ಟಾಗ ಅಥವಾ ಡಿವಿಷನ್ಸು ಮಲ್ಟಿಪ್ಲಿಕೇಶನ್ಸ್ ಕೊಟ್ಟಾಗ ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಇಟ್ ಈಸ್ ಡಿಫಿಕಲ್ಟ್ ಟು ರೈಟ್ ದ ಕೋಡ್ ಅನ್ನೋದು. ಓಕೆ, ಹಾಗಾದ್ರೆ ಏನು ಮಾಡ್ಬೇಕು ಈಗ ನೆಕ್ಸ್ಟು ಅಲ್ವಾ. ಡಿಫಿಕಲ್ಟ್ ಇದೆ ಅಂದಮೇಲೆ ಸಮ್ ಈಸಿಯರ್ ಆಗಿರ್ತಕ್ಕಂಥದ್ದು ನಾವು ಫೈಂಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ದ ಸೆಕೆಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ಕಂಡುಹಿಡಿದ್ರು. ಇದರಲ್ಲಿ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ 0s and 1s ವಿ ಕ್ಯಾನ್ ಯೂಸ್ ಎ ನಿಮೋನಿಕ್ಸ್ ಅಂತ. ಅಂದರೆ ನಿಮೋನಿಕ್ಸ್ ಅಂದ್ರೇನು, ಇಲ್ಲೊಂದು ಎಕ್ಸಾಂಪಲ್ ನೋಡಿ, ಆ್ಯಡ್ R1, R2. ಈ R1ಅಲ್ಲಿ 2 ಹಾಕೋದು, R2 ಅಲ್ಲಿ 3 ಹಾಕೋದು, ಕೊನೆಗೆ R1 + R2 ಆಗಿ ಫೈನಲ್ ರಿಸಲ್ಟ್ 5 ಅಂತ R1ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ಥರದ್ದು ಇದು ಸ್ವಲ್ಪ ಬೈನರಿ ಲ್ಯಾಂಗ್ವೇಜ್ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಹೋಲಿಸ್ಕೊಂಡಾಗ ಸ್ವಲ್ಪ ಈಸಿಯರ್ ಆಗ್ತಾ ಬಂತು. ಸೊ ಈ ಥರದ್ದು ಸಿಂಬಲ್ಗಳನ್ನ ಯೂಸ್ ಮಾಡೋದಕ್ಕೆ ನಾವು ಸಿಂಬೋಲಿಕ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಥವಾ ನಿಮೋನಿಕ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ ನೋಡಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಎ ಸಿಂಬೋಲಿಕ್ ಲ್ಯಾಂಗ್ವೇಜ್ ಇನ್ ವಿಚ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಟು ದ ಕಂಪ್ಯೂಟರ್ ಇನ್ ದ ಫಾರ್ಮ್ ಆಫ್ ಸಿಂಬೋಲಿಕ್ ನೇಮ್ಸಲ್ಲಿ ನಾವು ಇನ್ಸ್ಟ್ರಕ್ಷನ್ನ ಕೊಡ್ತಾ ಹೋಗ್ತೀವಿ. ಓಕೆ, ಅದನ್ನು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ.
ಇಲ್ಲಿ ನೋಡಿ ಇನ್ನಷ್ಟು ಸಿಂಬಾಲಿಕ್ ನೇಮ್ಸ್ ನೋಡೋದಾದರೆ ಆ್ಯಡ್ ಫಾರ್ ಅಡಿಷನ್, SUB ಸಬ್ ಫಾರ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ ಥರ ನಾವು DIV ಅಂತ ಬಳಸ್ಬೋದು. ಓಕೆ, ನಂತರ ಏನಾಯಿತು ನೋಡಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗಿಂತಲೇ ಇದು ಸ್ವಲ್ಪ ರೀಡ್ ಮಾಡೋದಕ್ಕಾಗಲಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕಾಗಲಿ ಸ್ವಲ್ಪ ಈಸಿ ಆಗ್ತಾ ಬಂತು. ಆದರೆ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇತ್ತು. ಏನಂದರೆ ವೆನ್ ದ ಪ್ರೋಗ್ರಾಮ್ ಲೆಂತ್ ಇನ್ಕ್ರೀಸಸ್, ಅಂದರೆ ನಂಬರ್ ಆಫ್ ಲೈನ್ಸ್ ಗೆಟ್ ಇನ್ಕ್ರೀಸಸ್, ಸೊ ಅವಾಗ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್ ಆ್ಯಂಡ್ ಆಲ್ಸೋ ಟು ಡಿಬಗ್ ದ ಪ್ರೋಗ್ರಾಮ್. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಸೊ ಹಾಗಾದರೆ ಅಗೇನ್ ವಿ ಫೌಂಡ್ ಸಮ್ ಡಿಫಿಕಲ್ಟಿ ಹಿಯರ್. ಸೊ ವಿ ನೀಡ್ ಟು ಫೈಂಡ್ ಒನ್ ಮೋರ್ ಕೈಂಡ್ ಆಫ್ ಲ್ಯಾಂಗ್ವೇಜಸ್ ಅಲ್ವಾ. ಸೊ ಅದನ್ನು ಯಾವ ಥರ ಅಂತ ನೋಡೋಕೆ ಹೋಗೋಣ. 3ನೇ ಲೆವೆಲ್ ಲ್ಯಾಂಗ್ವೇಜಸ್ಸು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ. ಸೊ ಇಟ್ ಈಸ್ ರಿಟನ್ ಯೂಸಿಂಗ್ ಸಿಂಬಲ್ಸ್ ಆ್ಯಂಡ್ ವರ್ಡ್ಸ್ ಲೈಕ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ನಾವೀಗ ಇಂಗ್ಲೀಷಲ್ಲಿ ಯಾವ ಥರ ಮಾತಾಡ್ತೀವೋ ಅದೇ ಥರನೇ ಇಂಗ್ಲೀಷ್ ಕೋಡನ್ನು ನಾವು ಬರಿಬೋದು. ಇದರಲ್ಲಿ ಸ್ವಲ್ಪ ಸಿಂಟ್ಯಾಕ್ಸ್ ಇರುತ್ತೆ, ಆ ಸಿಂಟ್ಯಾಕ್ಸ್ನ ಫಾಲೋ ಮಾಡಿಬಿಟ್ರೆ ಇಟ್ ಈಸ್ ಲುಕಿಂಗ್ ಲೈಕ್ ಎ ಇಂಗ್ಲೀಷ್ ಲ್ಯಾಂಗ್ವೇಜ್ ಓನ್ಲಿ. ಓಕೆ, ಇಟ್ ಎನೇಬಲ್ಸ್ ಪ್ರೋಗ್ರಾಮರ್ ಟು ರೈಟ್ ಮಷಿನ್ ಇಂಡಿಪೆಂಡೆಂಟ್ ಕೋಡ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದರೆ ಈಗ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಇನ್ zeros and ones. So computer understands only machine level language, but it's not going to understand even the assembly level language or the high level language. So these languages are machine independent languages. We can write in these languages, and there is a software called compilers. Those compilers can be used to convert these languages, these high level languages, to the machine level language. Those softwares are called compilers. Okay, ಹಾಗಾದರೆ ವಾಟ್ ಆರ್ ದ ಡಿಫ್ರೆಂಟ್ ಎಕ್ಸಾಂಪಲ್ ಫಾರ್ ದೀಸ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂದರೆ C++, ಜಾವಾ, ಪೈಥಾನ್, ಪರ್ಲಾನ್ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ವಿ. ಸೊ ಆ ಎಲ್ಲ ಲ್ಯಾಂಗ್ವೇಜಸ್ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆಗ್ತವೆ. ಓಕೆ, ಏನು ಅಡ್ವಾಂಟೇಜ್ ಅಂದರೆ ಪ್ರೋಗ್ರಾಮ್ಸ್ ಆರ್ ಈಸಿ ಟು ರೀಡ್, ರೈಟ್ ಆ್ಯಂಡ್ ಮೇಂಟೈನ್ ಆರ್ ಡಿಬಗ್ ಟು ಅಂಡರ್ಸ್ಟ್ಯಾಂಡ್. ಎವ್ರಿಥಿಂಗ್ ಈಸ್ ವೆರಿ ಈಸಿಯರ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ವೆನ್ ಕಂಪೇರ್ ಟು the previous languages, machine level language and assembly level languages. Okay, ಈಗ ನಾವು 3 ಲ್ಯಾಂಗ್ವೇಜಸ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತ ಕಲ್ತ್ವಿ. ಈಗ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಒಂದು ಸಿಂಪಲ್ ಆಗಿರ್ತಕ್ಕಂಥ C ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಒಂದು ಸಿಂಪಲ್ C ಪ್ರೋಗ್ರಾಮು. ಇಲ್ಲಿ ನೋಡಿ, ಮೊದಲ 2 ಲೈನ್ಸ್ ಇದೆ. #include stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್. ಇದು conio.h ಅಂದರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್. ಓಕೆ, ಇವೆರಡು ಹೆಡರ್ ಫೈಲ್ಸ್ ಅನ್ನಂಗೆ. ಈ 2 ಫೈಲ್ಗಳನ್ನ ಇನಿಷಿಯಲಿ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ವಾಯ್ಡ್ ಮೇನ್ ಬರುತ್ತೆ, ಅಂದರೆ ಇದು ಮೇಯ್ನ್ ಫಂಕ್ಷನ್ ಅನ್ನಂಗೆ. ಇದೊಂದು ಫಂಕ್ಷನ್, ಮೇಯ್ನ್ ಫಂಕ್ಷನ್ನು. ಇದರಲ್ಲಿ ಇಲ್ಲಿ ನೋಡಿ, ಎ ಅನ್ನೋ ವೇರಿಯೇಬಲ್ಲು, ಬಿ ಅನ್ನೋ ವೇರಿಯೇಬಲ್ ಇದೆ ಮತ್ತು ಸಮ್ ಅನ್ನೋ 3 ವೇರಿಯೇಬಲ್ಸ್ ಇದ್ದಾವೆ. ಎದಲ್ಲಿ ನಾನು 10 ಆ್ಯಡ್ ಮಾಡಿದ್ದೀನಿ, ಬಿದಲ್ಲಿ 20 ಆ್ಯಡ್ ಮಾಡಿದ್ದೀನಿ, ಸಮ್ಮಲ್ಲಿ ಏನೂ ಆ್ಯಡ್ ಮಾಡಿಲ್ಲ, ನೆನಪಿರಲಿ. ಓಕೆ, ಈಗ ನನ್ನ ಟಾಸ್ಕ್ ಏನಂದರೆ ಐ ವಾಂಟ್ ಟು ಆ್ಯಡ್ ವ್ಯಾಲ್ಯೂ 10 and 20 ಆ್ಯಂಡ್ ಪ್ರಿಂಟ್ ದ ಫೈನಲ್ ರಿಸಲ್ಟ್. ಓಕೆ, ಈಗ ನೋಡಿ, ಕ್ಲಿಯರ್ ಸ್ಕ್ರೀನ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಕ್ಲಿಯರ್ ದ ಸ್ಕ್ರೀನ್. ಓಕೆ, ಆ್ಯಂಡ್ ದ ಕಂಟೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಆರ್ ಆ್ಯಡೆಡ್ ಆ್ಯಂಡ್ ಸ್ಟೋರ್ಡ್ ಇನ್ ದ 3rd ವೇರಿಯೇಬಲ್ ಸಮ್. ಓಕೆ, ಆ್ಯಂಡ್ ಅಲ್ಟಿಮೇಟ್ಲಿ that sum which is present in the variable sum is going to print in the using printf statement. ಅದಕ್ಕೆ sum of 2 numbers is equal to %d sum. ಈ ಸಮ್ಮಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನಿದೆಯೋ 10 + 20 10 + 20 ಎಷ್ಟಾಗುತ್ತೆ, 30 ಆಗುತ್ತೆ. ಆ 30 ಈಗ ಎಲ್ಲಿ ಸ್ಟೋರ್ ಆಯಿತು, ಸಮ್ಮಲ್ಲಿ ಸ್ಟೋರ್ ಆಗುತ್ತೆ, ಈಗ ಡಿಸ್ಪ್ಲೇ ಆಯಿತು. ಈಗ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ವಿಂಡೋದಲ್ಲಿ ನೋಡಿದಾಗ ಸಮ್ ಆಫ್ 2 numbers is equal to 30 ಅಂತ ಬರುತ್ತೆ. ಓಕೆ, ಕೊನೆಗೆ ಸೊ ದಿಸ್ ಇಸ್ ಸಿಂಪಲ್ C ಪ್ರೋಗ್ರಾಮ್. ಸೊ ಈ ಒಂದು ಇದರ ಪಾರ್ಟಲ್ಲಿ ಏನು ಕಲ್ತೀವಿ ಅಂದರೆ ಯಾವ್ಯಾವ ಲ್ಯಾಂಗ್ವೇಜಸ್ ಇದ್ದಾವೆ, ಅದ್ರದ್ದು ಏನು ಡಿಸ್ಅಡ್ವಾಂಟೇಜು, ಆ ಡಿಸ್ಅಡ್ವಾಂಟೇಜನ್ನು ಹೋಗಲಾಡ್ಸೋದಕ್ಕೆ ಯಾವ ಲ್ಯಾಂಗ್ವೇಜ್ ಬಂದವು, ಇನ್ನು ಹೈ ಲೆವೆಲ್ ಲ್ಯಾಂಗ್ವೇಜಸಲ್ಲಿ ಎಕ್ಸಾಂಪಲ್ಸ್ ಯಾವುವು, ಮತ್ತು ಸ್ಮಾಲ್ C ಪ್ರೋಗ್ರಾಮ್ನ ಕಲ್ತೀವಲ್ವ. ಸೊ ಈ ಒಂದು ನಾಲೆಜು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಈಗ ಕನ್ಕ್ಲೂಷನ್ ಈ ಪಾರ್ಟಿ ಬರ್ತಾ ಇದ್ದೀವಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫೀಚರ್ಸ್ ಆಫ್ ದ ಕಂಪ್ಯೂಟರ್ಸ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರು ಯಾವ್ಯಾವ ಟೈಪ್ ಇದ್ದಾವೆ ಅವಂದ್ರೆ ಏನಂತ ನೋಡಿದ್ವಿ, ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಕಲ್ತೀವಿ. ಓಕೆ, ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು.